ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆಂತ ಗೊತ್ತುಂಟಾ, ಲಾಸ್ಟ್ ಟೈಮ್ ನಮ್ಮ ಪುತ್ತೂರಿನಲ್ಲಿ ಆಫರ್ ಇತ್ತಲ್ವಾ ಅರುಣ ಕಲಾ ಮಂದಿರದಲ್ಲಿ. ಹಾಗೆಯೇ ಈಗ ಕೂಡ ಆಫರ್ ಬಿಟ್ಟಿದ್ದಾರೆ. ಪುತ್ತೂರು ಸಾರಿ ಮೇಳ ಅಂತ. ಇವತ್ತು ಫಸ್ಟ್ ಡೇ ಆಯ್ತಾ, ಹಾಗೆ ನಾವು ಇವತ್ತು ಹೋಗ್ತಾ ಇರೋದು. ಇಲ್ಲಿ ಬಂದ್ರೆ ಉಂಟಲ್ಲ, ಎಲ್ಲ ವೆರೈಟಿಯ ಸಾರೀಸ್ ಕೂಡ ಸಿಗ್ತದೆ. ಹಾಗೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೇಂಜ್. ಇದು ಫ್ಯಾನ್ಸಿ ಸ್ಯಾರೀಸ್. ಇದು ಹೇಗೆ ಗೊತ್ತುಂಟಾ, ಇದರ ಬ್ಲೌಸ್ ಮೆಟೀರಿಯಲ್ ಉಂಟಲ್ಲ, ವರ್ಕ್ ಬಂದು ಗ್ರ್ಯಾಂಡ್ ಇರ್ತದೆ. ಸಾರಿ ಸ್ವಲ್ಪ ಸಿಂಪಲ್ ಆಗಿರ್ತದೆ. ಕ್ವಾಲಿಟಿ ಎಲ್ಲ ನೋಡುವಾಗ ಉಂಟಲ್ಲ, ಒಳ್ಳೇದುಂಟಾಯ್ತಾ. ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಸಹ ಹಾಗಿವೆ. ಪ್ಲೇನ್ ಆಗಿ ಸಿಂಪಲ್ ಆಗಿ ಕೂಡ ಉಂಟು, ಹಾಗೆ ಗ್ರ್ಯಾಂಡ್ ಆಗಿ ಕೂಡ ಉಂಟು. ಇದು ಇವತ್ತು ಶುರುವಾಗಿದಷ್ಟೇ, ಇನ್ನು ಸಹ ತುಂಬಾ ದಿನ ಉಂಟು, ನಿಮಗೆ ಸಹ ಹೋಗ್ಬೋದು. ಹಾಗೆ ಡೈಲಿ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಹಾಕ್ತಾರೆ. ಇದೊಂದು ಸಾರಿ ನೋಡಿ, ತುಂಬಾ ವರ್ಕ್ ಉಂಟು, ಹಾಗೆ ಸ್ವಲ್ಪ ರೇಟ್ ಕೂಡ ಉಂಟು. ನನಗೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಅಷ್ಟು ಇಷ್ಟ ಆಗುದಿಲ್ಲ, ಅಂದ್ರೆ ತಕೊಳ್ಳೋದು ಅಂತಿಲ್ಲ. ಬೇರೆ ಸ್ಯಾರೀಸ್ ಆದ್ರೆ ತಗೊಳ್ತೇನೆ. ಆದ್ರೆ ಇಲ್ಲಿ ನೋಡುವಾಗ ಉಂಟಲ್ಲ, ಒಳ್ಳೆದೇ ಉಂಟು. ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಹಾಕುವವರಿಗೆ ಇಲ್ಲಿಂದ ತಕೊಳ್ಬಹುದು. ಈ ಒಂದು ಲೈನ್ ಅಲ್ಲಿ ಕಾಟನ್ ಸಾರಿ ಮತ್ತೆ ಕಾಟನ್ ಸಿಲ್ಕ್ ಮಿಕ್ಸ್ ಬರ್ತದಲ್ವಾ, ಅದು ಕಲೆಕ್ಷನ್ ಇರುದು. ಈ ಕಾಟನ್ ಸಾರೀಸ್ ಉಂಟಲ್ಲ, ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ, ಹ್ಯಾಂಡ್ಲೂಮ್ ಸಾರೀಸ್ ತುಂಬಾ ಸಾಫ್ಟ್ ಉಂಟು. ಹಾಗೆ ಇದೆಲ್ಲ ಯಾರಿಗೆ ಗೊತ್ತುಂಟಾ, ಏಜ್ ಆದವರಿಗೆಲ್ಲ ಇದು ಬೆಸ್ಟ್ ಉಂಟು. ವಾವ್, ಇದು ಕಲರ್ ಕೂಡ ಹಾಗೆ ತುಂಬಾ ಚಂದ ಉಂಟು. ಹಾಗೆ ಸಾರಿ ಕೂಡ ಈ ಸೆಕೆಗೆ ಮತ್ತೆ ಜರಿ ಸಾರಿ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಸಹ ಆಗುದಿಲ್ಲ. ಹೀಗೆ ಕಾಟನ್ ಸಾರಿ, ಸಾಫ್ಟ್ ಸಾರಿ ಬರ್ತದಲ್ವಾ, ಅದೇ ಒಳ್ಳೇದಾಗೋದು. ಇದೊಂದು ಕಲರ್ ನೋಡಿ, ಎಷ್ಟು ಒಳ್ಳೇದುಂಟು, ಮಿಂಟ್ ಗ್ರೀನ್. ಇಲ್ಲಿ ನನಗುಂಟಲ್ಲ, ಯಾವ ಸಾರಿ ತಕೊಳ್ಳೋದು ಸೆಲೆಕ್ಟ್ ಮಾಡುದು ಅಂತಾನೆ ಆಗ್ತಾ ಇರ್ಲಿಲ್ಲ. ಹಾಗೆ ಕೆಲವೊಂದು ಇಷ್ಟ ಆದದನ್ನೆಲ್ಲ ನಾನು ಹೀಗೆ ಮೈಗೆ ಇಟ್ಟು ತೋರಿಸ್ತಾ ಇದ್ದೆ. ಈ ಕಲರ್ ನೋಡಿ, ಮಿಂಟ್ ಗ್ರೀನ್ ಕಲರ್, ಹಾಗೆ ತುಂಬಾ ರೇರ್ ಕೂಡ. ಇದೆಲ್ಲ ಸಾರೀಸ್ 1500, 1800 ಹಾಗೆ ಉಂಟು. ಇದು ಕಾಟನ್ ಹ್ಯಾಂಡ್ಲೂಮ್ ಸಾರಿ. ಇದು ಮೇಳ ಇವತ್ತು ಶುರುವಾಗಿದ್ದಲ್ಲ, ಹಾಗೆ ಸ್ವಲ್ಪ ಫ್ರೀ ಇತ್ತಾಯ್ತಾ, ನಮಗೆ ವಿಡಿಯೋ ಮಾಡ್ಲಿಕ್ಕೆ ಕೂಡ ಈಸಿ ಆಯ್ತು. ನಿಮಗೆ ಕೂಡ ಇಲ್ಲಿಗೆ ಹೋಗ್ಬೋದು. ಹಾಗೆ ನಿಮಗೆ ಬೇಕಾದ ರೇಂಜಿಗೆ ಇಲ್ಲಿ ಸಾರೀಸ್ ಉಂಟು. ಮತ್ತೆ ಎಂತ ಗೊತ್ತುಂಟಾ, ನಾವೀಗ ಸಾರಿ ಎಲ್ಲ ಪರ್ಚೇಸ್ ಮಾಡ್ತೇವಲ್ಲ, ಸಾರಿ ಆಗ್ಲಿ ಏನೇ ಪರ್ಚೇಸ್ ಮಾಡಿದ್ರೆ ಸಹ 20% ಅದರಲ್ಲಿ ಸಹ ಆಫರ್ ಉಂಟು. ನಾನು ಇಲ್ಲಿಗೆ ಬರುವಾಗ ಉಂಟಲ್ಲ, ರೆಡ್ ಕಲರ್ ಸಾರಿ ಇದ್ರೆ ತಕೊಳ್ಬೇಕಂತ ಇದ್ದೆ, ಹಾಗೆ ಅದನ್ನು ಕೂಡ ಹುಡುಕ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಈ ಸಾರಿ ಮೇಳ ಉಂಟಲ್ವಾ, ಸ್ವಲ್ಪ ದಿನ ಉಂಟು, ಅಂದ್ರೆ 1 ಮಂತ್. ನಾನು ಕೇಳಿದವ್ರ ಹತ್ರ, ಹಾಗೆ ಅವರು ಹೇಳಿದ್ರು ಮತ್ತೆ ಡೈಲಿ ಹೊಸ ಹೊಸ ಕಲೆಕ್ಷನ್ಸ್ ಹಾಕ್ತಾ ಇರ್ತಾರಂತೆ. ಇದೆಲ್ಲ ಸಾರಿ ಸ್ಕರ್ಟ್ಸ್. ಈ ಸೈಡ್ ಅಲ್ಲಿ ನೈಟೀಸ್ ಎಲ್ಲ ಇಟ್ಟಿದ್ದಾರೆ, ಒಂದು ರಾಶಿಯೇ ಉಂಟು. ಇದನ್ನ ನೋಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಈ ನೈಟೀಸ್ ಅಲ್ಲಿ ಕೂಡ ವೆರೈಟಿ ಉಂಟು, ಅಂದ್ರೆ ಕಾಟನ್, ಸೆಮಿ ಸಿಲ್ಕ್, ಸೆಮಿ ಕಾಟನ್ ಎಲ್ಲ ಬಂದು ಅದರ ರೇಂಜ್ ಕೂಡ ಬೇರೆ ಬೇರೆ. ನನಗಿದ್ರಲ್ಲಿ ಇಷ್ಟ ಆದದ್ದು ಪ್ಯೂರ್ ಕಾಟನ್ ಆಯ್ತಾ. ಈ ಸೆಕೆಗೆ ಇದೇ ಹಾಕಿದ್ರೆ ಬೆಟರ್ ಅಂತ ಆಗ್ತದೆ. ನನ್ನ ಕೈಯಲ್ಲಿ ಈಗ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ನೈಟಿ ಉಂಟಲ್ಲ, ಅದು ಪ್ಯೂರ್ ಕಾಟನ್, ಅದು 200 ರೇಂಜ್ ಅಲ್ಲಿ. ಈಗ ಆಫರ್ ಉಂಟು ಅಂತ ಹೇಳುವಾಗ ಸಹ ನಮಗೆ ಒಟ್ರಾಸಿ ತಕೊಳ್ಳಿಕ್ ಆಗುದಿಲ್ಲ. ನಾರ್ಮಲ್ ಆಗಿ ನಾವು ಹೇಗೆ ಥಿಂಕ್ ಮಾಡ್ತೇವೆ, ಅಂದ್ರೆ ಕ್ವಾಲಿಟಿ ಒಳ್ಳೆ ಇರ್ಬೇಕು, ಹಾಗೆ ರೇಂಜ್ ಕೂಡ ಸ್ವಲ್ಪ ಕಮ್ಮಿ ಇರ್ಬೇಕು ಅಂತ. ಆಗ ಬರುವಾಗ ಉಂಟಲ್ಲ, ಖಾಲಿ ಖಾಲಿ ಇತ್ತು. ಈಗ ಜನ ಬರ್ಲಿಕ್ಕೆಲ್ಲ ಶುರು ಮಾಡ್ತಾ ಇದ್ದಾರೆ, ಅಂದ್ರೆ ಡ್ಯೂಟಿ ಎಲ್ಲ ಮುಗಿಸಿ ಬರುದಲ್ವಾ. ನಾನು ಕೂಡ ಡ್ಯೂಟಿ ಎಲ್ಲ ಆಗಿ ಪಿಜಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದದ್ದು. ನಮಗೆ ಸ್ವಲ್ಪವೇ ಇರುದಿಲ್ಲ ಪಿಜಿಯಿಂದ ಇಲ್ಲಿಗೆ. ಈ ಲೈನಲ್ಲಿ ಉಂಟಲ್ಲ, ಸೆಮಿ ಸಿಲ್ಕ್ ಹಾಗೆ ಸಾಫ್ಟ್ ಸಿಲ್ಕ್ ಎಲ್ಲ ಉಂಟು. ಕೆಲವೊಂದು ನಾನು ನಿಮಗೆ ತೋರಿಸ್ತೀನಿ ಈಗ. ಯಾವ ಸಾರಿಯನ್ನು ತೋರಿಸುದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಹೇಗೆ ಗೊತ್ತುಂಟಾ, ಒಂದು ಯಾವ್ದಾದ್ರು ಯುನೀಕ್ ಕಲರ್ ಇದ್ರೆ ಅದನ್ನು ತೋರಿಸ್ಬೇಕಂತ ಆಗುದು. ಓಕೆ, ಈಗ ಇದೊಂದು ಸಾರಿ ನೋಡಿ, ಇದು ಡಬಲ್ ಶೇಡೆಡ್, ತುಂಬಾ ಚಂದ ಉಂಟು, ಸಾಫ್ಟ್ ಸಿಲ್ಕ್ ಕೂಡ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು. ಇದು ಎಲ್ಲರ ಹತ್ರ ಇರ್ಲಿಕ್ಕಿಲ್ಲ ಅಂತ ಆಗ್ತದೆ. ಈ ಸಾರಿ ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ಸಹ ಬೇರೆ ಕಲರ್ ಹಾಗೆ ಬೇರೆ ಪ್ಯಾಟರ್ನ್ ಉಂಟು, ಅಂದ್ರೆ ಬೇರೆ ಬೇರೆ ಬುಟ್ಟಾಸ್ ಬಂದು.
ಈಗೊಂದು ಸಾರಿ ತೋರಿಸ್ತೇನೆ, ಎಷ್ಟು ಚಂದ ಉಂಟು ಗೊತ್ತುಂಟಾ. ಬ್ಲ್ಯಾಕ್ ಸಾರಿ ಆಯ್ತಾ, ಅದರಲ್ಲಿ ಮೆಜೆಂತಾ ಕಲರ್ ಬಾರ್ಡರ್ ಬರ್ತದೆ. ನೋಡುವಾಗ ಆಸೆ ಆಯ್ತು ತಗೊಳ್ಳುವ ಅಂತ. ರೇಂಜ್ ಸ್ವಲ್ಪ ಜಾಸ್ತಿ ಅಂತ ಆಯ್ತು ನನಗೆ, ಅಂದ್ರೆ 2000 ರೇಂಜ್ ಅಲ್ಲಿ ಇತ್ತು. ನೋಡುವ ಕಮ್ಮಿಯಲ್ಲಿ ಬೇರೆ ಏನಾದ್ರೂ ಉಂಟಾ ಅಂತ ಅದನ್ನಲ್ಲಿಗೆ ಬಿಟ್ಟದ್ದು. ನೋಡುವ, ಯಾರಿಗಾದ್ರೂ ಇಷ್ಟ ಆಗಿದ್ರೆ ಆ ಸಾರಿ ತಕೊಳ್ಳಿ ಆಯ್ತಾ, ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಸಾರೀಸ್ ಅದು ರಾಶಿ ನೋಡಿ ಆಯ್ತಾ, ಇದನ್ನುಂಟಲ್ಲ ಹುಡುಕ್ಲಿಕ್ಕೇನೆ ಒಂದು ಕಷ್ಟ. ಮತ್ತೆಂತ ಗೊತ್ತುಂಟಾ, ಈಗ ಬೇರೆ ಸಾರೀಸ್ ಆದ್ರೆ ಅಂದ್ರೆ ಸಿಲ್ಕ್ ಸಾರಿ, ಕಾಟನ್ ಸಾರಿ ಎಲ್ಲ ಆದ್ರೆ ಫೋಲ್ಡ್ ಮಾಡಿಟ್ರೆ ಹಾಗೆ ಬಿರ್ತದೆ. ಇದು ಯಾವ್ದು ಗೊತ್ತುಂಟಾ, ಶಿಫಾನ್, ಜಾರ್ಜೆಟ್ ಮತ್ತೆ ಸಿಂಥೆಟಿಕ್ ಸಾರೀಸ್, ಅದೆಷ್ಟು ಫೋಲ್ಡ್ ಮಾಡಿದ್ರೆ ಸಹ ಒಟ್ರಾಸಿ ಆಗಿ ಆಗ್ತದೆ. ಈ ರಾಶಿಯ ಒಳಗೆ ಉಂಟಲ್ಲ ತುಂಬಾ ಸಾರೀಸ್ ಇರ್ಬೋದು ಒಳ್ಳೆ ಒಳ್ಳೇದು. ಇದೆಲ್ಲ ಫುಲ್ ಮೇಲೆ ಮೇಲೆ ಬಂದು ನೋಡ್ಲಿಕ್ಕೆ ಸಹ ಸ್ವಲ್ಪ ಉದಾಸೀನ ಆಗ್ತದೆ. ಡೈಲಿ ಯೂಸಿಗೆ ಎಲ್ಲ ಉಂಟಲ್ಲ ಈ ತರ ಸಾರಿಯೇ ತಕೊಳ್ಬೋದು ನಿಮಗೆ, ಶಿಫಾನ್ ಸಾರಿ. ಮತ್ತೆ ಇದು ಯಾವ ಸಾರಿ ಗೊತ್ತುಂಟಾ, ಚಂದೇರಿ ಕಾಟನ್ ಸಿಲ್ಕ್ ಅಂತ. ಅದು ಪ್ರಿಂಟ್ ಬಂದು ಬಾಂದಿನಿ ಪ್ರಿಂಟ್. ಈ ಸಾರಿಯಲ್ಲಿ ಕೂಡ 2 ಕಲರ್ ಇತ್ತು, ಇನ್ನೊಂದು ಕಲರ್ ತೋರಿಸ್ತೇನೆ. ಇದು ಕೂಡ ತುಂಬಾ ಚಂದ ಉಂಟು. ಈ ಸಾರಿ ತಕೊಂಡ್ರೆ ಉಂಟಲ್ಲ ನನಗೆ ಸಹ ಆಗ್ತದೆ, ಹಾಗೆ ಅಮ್ಮನಿಗೆ ಕೂಡ ಆಗ್ತದೆ ಅಂತ. ಅದಕ್ಕೆ ಇದೆರಡು ಕಲರ್ ಅಲ್ಲಿ ಯಾವ್ದು ತಕೊಳ್ಳುದು ಅಂತ ನೋಡ್ತಾ ಇದ್ದದ್ದು. ಮರೂನ್ ಕಲರ್ ನಾರ್ಮಲ್ ಆಗಿರ್ತದೆ, ಆದ್ರೆ ಇದು ಕಲರ್ ತುಂಬಾ ಚಂದ ಉಂಟು ಅಂತ ಆಯ್ತು ನನಗೆ. ನೋಡುವ ಆದ್ರೆ ಇದನ್ನೇ ತಕೊಳ್ಳುದು. ಈ ಸಾರೀಸ್ ಎಲ್ಲ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಉಂಟು. ಕ್ರೇಪ್ ಸಾರಿ ಬರ್ತದಲ್ವಾ, ಅದರಲ್ಲಿ ಇದು ಸೆಮಿ. ಎಲ್ಲಾ ಸಾರೀಸ್ ಕೂಡ ನೋಡಿ ಆಯ್ತು, ಈಗ ಬಾಕಿ ಇರೋದು ಇಲ್ಲಿ ಮಾತ್ರ. ಇಲ್ಲಿಂದಂತೂ ಸಾರಿ ತಕೊಳ್ಳೇಬೇಕು ಅಂತ ರೆಡ್ ಕಲರ್ ಇಲ್ಲಿ ಕಾಣ್ತಾ ಇತ್ತು, ಹಾಗೆ ಕೆಲವೊಂದು ಸಾರಿ ನೋಡಿದೆ, ಅದರಲ್ಲಿ ಒಂದನ್ನು ತಕೊಂಡಿದ್ದೇನೆ. ನಾನು ನಿಮಗೆ ತೋರಿಸ್ತೇನೆ ಯಾವ್ದು ತಕೊಂಡದ್ದು ಅಂತ. ಇದರಲ್ಲಿ ಉಂಟಲ್ಲ ರೆಡ್ ಕಲರ್ ತುಂಬಾ ಸಾರೀಸ್ ಇತ್ತು, ಅಂದ್ರೆ ವಿತ್ ಬಾರ್ಡರ್ ಬೇರೆ ಕಲರ್ ಬಂದು ಇತ್ತು. ನನಗೆ ಪ್ಲೇನ್ ರನ್ನಿಂಗ್ ಅಲ್ಲಿ ಬೇಕಿತ್ತು. ಹಾಗೆ ನನಗೆ ಇದುಂಟಲ್ಲ ಹೇಳಿ ಮಾಡಿದ ರೇಂಜ್, ಯಾಕೆ ಗೊತ್ತುಂಟಾ, ಇದರ ರೇಂಜ್ ಬಂದು 900, ಅಂದ್ರೆ 1000 ಒಳಗೆ ಅಲ್ಲ. ಮತ್ತೆ ಅದರಲ್ಲಿ ನಿಮಗೆ 20% ಡಿಸ್ಕೌಂಟ್ ಆಗ್ತದೆ. ಕೆಲವು ರೆಡ್ ಕಲರ್ ಸಾರಿ ನೋಡಿದೆ ಆಯ್ತಾ, ಅದರಲ್ಲಿ ನಾನು 2 ಸಾರಿಯನ್ನು ಸೆಲೆಕ್ಟ್ ಮಾಡಿದೆ. ಆ 2 ಸಾರಿ ಇದೆ ಆಯ್ತಾ ನೋಡಿ, ಒಂದು ಸ್ಮಾಲ್ ಬಾರ್ಡರ್, ಇನ್ನೊಂದು ದೊಡ್ಡ ಬಾರ್ಡರ್ ಬಂದು. ಇದರಲ್ಲಿ ನಾನು ಉಂಟಲ್ಲ ದೊಡ್ಡ ಬಾರ್ಡರ್ ಸಾರಿ ತಗೊಂಡದ್ದು. ಈ ರೆಡ್ ಕಲರ್ ಹುಡುಕುದ್ರಲ್ಲಿ ಉಂಟಲ್ಲ ಎಷ್ಟು ಟೈಮ್ ವೇಸ್ಟ್ ಆಯ್ತು ಅಂತಿಲ್ಲ. ನನಗೆ ಅಂತ ಒಂದು ಸಾರಿ ತಕೊಂಡಾಯ್ತಲ್ಲ, ಹಾಗೆ ಇನ್ನೊಂದು ಸಾರಿ ತಕೊಳ್ಳುವ ಅಂತ ಏನಾದ್ರೂ ಸಿಗ್ತದ ಅಂತ ನೋಡ್ಲಿಕ್ಕೆ ಹೋದದ್ದು. ಎಷ್ಟು ಸಾರೀಸ್ ಉಂಟು ಗೊತ್ತುಂಟಾ, ಇದನ್ನು ನೋಡ್ಲಿಕ್ಕೆ ಟೈಮ್ ತುಂಬಾ ಬೇಕು. ಅವಸರ ಅವಸರ ಮಾಡಿಕೊಂಡು ಬಂದು ಇಲ್ಲಿ ನೋಡಿದ ಹಾಗಿವೆ. ನಾನು ತಕೊಂಡ ಸಾರಿ ಒಳ್ಳೆದುಂಟಾ, ಹಾಗೆ ನಿಮಗೆ ಇಷ್ಟ ಆಯ್ತಾ? ಇಲ್ಲಿಗೆ ಬಂದುಂಟಲ್ಲ ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಗೆ ರೀಚ್ ಆಗುವಾಗ 6:35, 40 ಆಗಿದೆ. ಈಗ ಟೈಮ್ ಎಷ್ಟು ಗೊತ್ತುಂಟಾ, 8:15 ಆಗಿದೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.